ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಭರ್ಜರಿಯಾಗಿ 5 ವಿಕೆಟ್ ಗಳಿಂದ ಗೆದ್ದಿದೆ ಸೂಪರ್ 8ರ ಪಂದ್ಯದಲ್ಲಿ. ಇನ್ನು ಈ ಪಂದ್ಯದ ಗೆಲುವಿಗೆ ಕಾರಣ ಅಂತಂದ್ರೆ ಅದು ಸಂಜು ಸ್ಯಾಮ್ಸನ್. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಸಂಜು ಸ್ಯಾಮ್ಸನ್ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವ ವೇಳೆ ಸಂಜು ಸ್ಯಾಮ್ಸನ್ ಮಾತುಗಳನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಇನ್ನು ಒಂದು ಕ್ಷಣ ದಂಗಾಗುವುದು ಪಕ್ಕ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಸಂಜು ಸ್ಯಾಮ್ಸನ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಎಸ್ಪೆಷಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, MS ಧೋನಿ ಬಗ್ಗೆ ಹೆಮ್ಮೆಯಿಂದಾದ್ರೆ ಹೇಳಿದ್ದಾರೆ. ಅಷ್ಟಕ್ಕೂ ಸಂಜು ಸ್ಯಾಮ್ಸನ್ ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿ ಮತ್ತು ನಮ್ಮ ಭಾರತದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಂಜು ಸ್ಯಾಮ್ಸನ್ ಬಗ್ಗೆ, ಇವತ್ತಿನ ಆಟದ ಬಗ್ಗೆ ಮತ್ತು ಸಂಜು ಸ್ಯಾಮ್ಸನ್ ಅವರ 97ರ ನಾಕ್ ಬಗ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಅಕಸ್ಮಾತ್ ಸಂಜು ಸ್ಯಾಮ್ಸನ್ ಅವರು ಕೂಡ ಇವತ್ತಿನ ಪಂದ್ಯದಲ್ಲಿ ಕೈ ಕೊಟ್ಟಿದ್ರು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾನು ಕೂಡ ಇವತ್ತು ಪಂದ್ಯದಲ್ಲಿ ಕೈ ಕೊಡ್ತಿತ್ತು ಅಂತಾನೆ ಹೇಳ್ಬೋದು. ವೆಸ್ಟ್ ಇಂಡೀಸ್ ವಿರುದ್ಧ ಆರಾಮ್ಸೆ ಸೋಲುತ್ತಿತ್ತು ಅಂತಾನೆ ಹೇಳ್ಬೋದು. ಸೋತು ಸೆಮಿಫೈನಲ್ಗೆ ಹೋಗೋ ಕನಸು ನನಸಾಗ್ತಾ ಇರಲಿಲ್ಲ ಅಂತಾನೆ ಹೇಳ್ಬೋದು. ಆ ರೇಂಜ್ಗೆ ಇವತ್ತು ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಬಗ್ಗೆ ಒಂದು ಕಮೆಂಟ್ ಆದ್ರೆ ಮಾಡಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಆದ್ರೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಟಾಪ್ ಆರ್ಡರ್ ನಲ್ಲಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಯಾದವ್ 3 ಜನ ಕೂಡ ಫೈಲ್ ಆಗ್ತಾರೆ. ಆದ್ರೂ ಕೂಡ ಸಂಜು ಸ್ಯಾಮ್ಸನ್ ಅವರು ಒಂದ್ ಎಂಡಿಂದ ನಿಂತ್ಕೊಂಡು ನಾನು ಇದೀನಿ, ತಂಡಕ್ಕೆ ಗೆಲುವು ತಂದು ಕೊಡ್ತೀನಿ ಅಂತಂದು ಹೇಳಿ ಮತ್ತೊಮ್ಮೆ ಪ್ರೂವ್ ಮಾಡಿ ನಮ್ಮ ಭಾರತ ತಂಡಕ್ಕೆ ಗೆಲುವಾದ್ರೆ ತಂದು ಕೊಟ್ಟರು. ಹೌದು ಸ್ನೇಹಿತರೆ, ಈ ಪಂದ್ಯದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 195 ರನ್ ಆದ್ರೆ ಹೊಡಿತಾರೆ. ಹೌದು, ವೆಸ್ಟ್ ಇಂಡೀಸ್ ಪರ ಎಲ್ಲ ಬ್ಯಾಟರ್ ಗಳು ಉತ್ತಮ ರನ್ ಆದ್ರೆ ಕಲೆ ಹಾಕಿದ್ರ ಅಂತ ಹೇಳ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಅಕ್ಷರ್ ಪಟೇಲ್, ಬುಮ್ರಾ ಇವರಿಬ್ಬರನ್ನ ಬಿಟ್ರೆ ಎಲ್ಲ ಬೌಲರ್ಸ್ ಗಳು 10ರ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಆದ್ರೆ ನಮ್ಮ ಬುಮ್ರಾ ಮಾತ್ರ 2 ವಿಕೆಟ್ ಆದ್ರೆ ಪಡೀತಾರೆ 4 ಓವರ್ಗಳಲ್ಲಿ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 195 ರನ್ ಆದ್ರೆ ಹೊಡಿತಾರೆ. 196ಕ್ಕೆ ಟಾರ್ಗೆಟ್ ಆದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾಗೆ. ಇನ್ನು ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಬರ್ತಾರೆ ಮತ್ತು ಅಭಿಷೇಕ್ ಶರ್ಮಾ ಅವರು ಮತ್ತೆ ಸ್ಟ್ರಗಲ್ ಮಾಡಿ ಕೇವಲ 10 ರನ್ಗೆ ಆದ್ರೆ ಔಟ್ ಆಗ್ತಾರೆ. ಹೌದು ಸ್ನೇಹಿತರೆ, ಆನಂತರ ಬಂದಂತ ಇಶಾನ್ ಕಿಶನ್ ಕೂಡ 6 ಬಾಲ್ಗೆ 10 ರನ್ ಆಡಿ ಔಟ್ ಆಗ್ತಾರೆ. ಆ ನಂತರ ಬಂದಂತ ಸೂರ್ಯಕುಮಾರ್ ಯಾದವ್ ಕೂಡ ಸಂಜು ಸ್ಯಾಮ್ಸನ್ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆಯೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೂ ಕೂಡ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ 18 ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಒಂದ್ ಕಡೆ ವಿಕೆಟ್ ಕೂಡ ಬೀಳ್ತಾ ಇರುತ್ತೆ. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಕ್ರೀಸ್ ಗಚ್ಚಿ ಆಡ್ತಾರೆ ಮತ್ತು ಎಸ್ಪೆಷಲಿ 97ರ ನಾಕ್ ಕೂಡ ಆಡ್ತಾರೆ. ಕೊನೆಯಲ್ಲಿ ಇವರಿಗೆ ಸಾಥ್ ಕೊಟ್ಟಂತ ತಿಲಕ್ ವರ್ಮಾ 27 ರನ್ ಆದ್ರೆ ಹೊಡಿತಾರೆ ಮತ್ತು ಹಾರ್ದಿಕ್ ಪಾಂಡ್ಯ 17 ರನ್ ಮತ್ತು ಶಿವಮ್ ದುಬೆ 8 ರನ್ ಹೊಡೆದು ಪಂದ್ಯವನ್ನ ಆದ್ರೆ ಗೆಲ್ಲಿಸಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಸಂಜು ಸ್ಯಾಮ್ಸನ್. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಸಂಜು ಸ್ಯಾಮ್ಸನ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವಾಗ ಈ ರೀತಿ ಹೇಳಿದ್ರು ಸಂಜು ಸ್ಯಾಮ್ಸನ್. ಅಷ್ಟಕ್ಕೂ ಸಂಜು ಸ್ಯಾಮ್ಸನ್ ಏನೆಲ್ಲ ಮಾತಾಡಿದ್ರು ಅಂತಂದ್ರೆ, ನನಗೆ ಇವತ್ತಿನ ದಿನ ತುಂಬಾನೇ ಖುಷಿ ಆಗ್ತಾ ಇದೆ. ನನ್ನ ಬ್ಯಾಟ್ ನಿಂದ ರನ್ ಬರದೇ ಇರೋದನ್ನ ನೋಡಿ ನನಗೆ ತುಂಬಾನೇ ಕೋಪ ಆದ್ರೆ ಬರ್ತಾ ಇತ್ತು ಮತ್ತು ನನ್ನ ಬ್ಯಾಟ್ ನಿಂದ ಯಾಕೆ ರನ್ ಬರ್ತಾ ಇಲ್ಲ ಅಂತಂದು ನನಗೂ ಕೂಡ ಸ್ವಲ್ಪ ಚಿಂತೆ ಆಗಿತ್ತು. ನಾನು ಎಷ್ಟು ಆಡಲು ಪ್ರಯತ್ನ ಮಾಡುತ್ತಿದ್ದೆ, ಆದರೂ ಕೂಡ ಒಂದೇ ಒಂದು ಪಂದ್ಯದಲ್ಲೂ ಕೂಡ ರನ್ ಬರ್ತಾ ಇರಲಿಲ್ಲ ಮತ್ತು ನನ್ನ ಕೆಟ್ಟ ದಿನಗಳು ಇಲ್ಲಿಯವರೆಗೆ ಕಾಡುತ್ತಿದ್ದವು. ಆದರೆ ಇವತ್ತಿನ ಪಂದ್ಯದಲ್ಲಿ ನನ್ನ ಸಂಪೂರ್ಣ ಪ್ರೆಷರ್ ರಿಲೀಸ್ ಮಾಡಿದೆ ಮತ್ತು ನಾನು ಇವತ್ತಿನ ಪಂದ್ಯದಲ್ಲಿ ಒಂಟಿಯಾಗಿ ನಿಂತುಕೊಂಡು ನಮ್ಮ ಭಾರತ ತಂಡಕ್ಕೆ ಗೆಲುವಾದರೆ ತಂದು ಕೊಟ್ಟಿದ್ದೇನೆ. ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು MS ಧೋನಿ. ಈ ಪಂದ್ಯದಲ್ಲಿ ರನ್ ಹೊಡೆಯುವಾಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ, MS ಧೋನಿ ನೆನಪಿಗೆ ಬಂದರು ಮತ್ತು ವಿರಾಟ್ ಕೊಹ್ಲಿ ಯಾವ ರೀತಿ ಒಬ್ಬರೇ ಆಗಿ ಸಿಂಗಲ್ ಹ್ಯಾಂಡ್ ನಲ್ಲಿ ಮ್ಯಾಚ್ ಒಯ್ಯುತ್ತಿದ್ರು ಆ ರೀತಿ ಆದ್ರೆ ನಾನು ಆಡಲು ಪ್ರಯತ್ನ ಆದ್ರೆ ಮಾಡಿದೆ. ಕೊನೆಯಲ್ಲಿ MS ಧೋನಿ ಯಾವ ರೀತಿ ಫಿನಿಶಿಂಗ್ ಟಚ್ ಕೊಡಲು ತೋರಿಸುತ್ತಾರೆ ಮತ್ತು ಫಿನಿಶಿಂಗ್ ಪಾತ್ರ ವಹಿಸುತ್ತಾರೆ ಅಂತ ನಾನು ಊಹೆ ಮಾಡಿಕೊಂಡೆ ಮತ್ತು MS ಧೋನಿ ಅವರ ತರ ಫಿನಿಶಿಂಗ್ ಟಚ್ ಕೊಡಲು ಕೂಡ ನಮ್ಮ ಭಾರತ ತಂಡಕ್ಕೆ ನೆರವಾದಿನ ಅಂತಂದು ಸಂಜು ಸ್ಯಾಮ್ಸನ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ನಾಯಕ ರೋಹಿತ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡ್ತಾರೆ. ನಮ್ಮ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅಂತಂದ್ರೆ, ನಾಯಕ ರೋಹಿತ್ ಶರ್ಮಾ ಅವರು ಕೂಡ ಒಂದೊಂದು ಪಂದ್ಯದಲ್ಲಿ ಯಾವ ರೀತಿ ನಿಂತುಕೊಂಡು ನಮ್ಮ ಭಾರತ ತಂಡಕ್ಕೆ ಗೆಲುವುಗಳನ್ನಾದ್ರೆ ತಂದು ಕೊಟ್ಟಿದ್ದಾರೆ. ಆ ರೀತಿ ನಾನು ಇವತ್ತು ಪಂದ್ಯದಲ್ಲಿ ಆಡಿದ್ದೇನೆ ಮತ್ತು ಈ MS ಧೋನಿ ಮತ್ತು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮೂವರು ಕಾರಣ ಮತ್ತು ಅವರೇ ಇನ್ಸ್ಪಿರೇಷನ್ ಈ ಎಲ್ಲ ರನ್ ಗಳಿಗೆ ಅಂತಂದು
ಹೆಮ್ಮೆಯಿಂದಾದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಕೂಡ ಮರಿಬೇಡಿ. ಯಾಕಂತಂದ್ರೆ ಇವತ್ತಿನ ದಿನ ಸಂಜು ಸ್ಯಾಮ್ಸನ್ ಅವರು ಭರ್ಜರಿ ಬ್ಯಾಟಿಂಗ್ ಮಾಡಿ ನಮ್ಮ ಟೀಮ್ ಇಂಡಿಯಾಗೆ ಅದ್ಭುತ ಗೆಲುವನ್ನಾದ್ರೆ ತಂದು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ.